Hello everyone, this is the continuation part of chapter number 8, that is function overloading and member functions. In the last video, I explained about the definition of function overloading and declaration of function overloading, advantages of function overloading and disadvantages of function overloading. Now, I want to explain the function overloading with one small sample program. Now, I want to explain this program using calling overloaded functions. This is the program to find area of square, triangle and rectangle using overloaded functions. ಇಲ್ಲಿ ನೋಡಿ, ಈ ಪ್ರೋಗ್ರಾಮ್ನಲ್ಲಿ ನಾನು ಯೂಸ್ ಮಾಡ್ತಿರ್ತಕ್ಕಂಥದ್ದು ಜಿಯೋಮೆಟ್ರಿಕಲ್ ಫಿಗರ್ಸ್ ಏರಿಯಾನ ಫೈಂಡ್ ಔಟ್ ಮಾಡೋದು. ಹೌದಾ? ದಿಸ್ ಪ್ರೋಗ್ರಾಮ್ ಕಂಟೈನ್ಸ್ class. The name of the class is fun overload. Header files iostream.h is one header file, conio.h is one header file. Public is the access specifier. Int area, float area, double area, these are the member functions with argument a as well as argument b and h as well as argument l and b. And also this program contains main method with a return type integer, and we created one object that is f1 for the class fun overload, and cout statement, this is the output statement we are using in this program. ಇಲ್ಲಿ ನೋಡಿ, ಈ ಪ್ರೋಗ್ರಾಮ್ ನಲ್ಲಿ ಇರತಕ್ಕಂತ ಟರ್ಮ್ಸ್ ಏನು ಅಂತಂದಾಗ #include iostream.h ಆಮೇಲೆ #include conio.h ಇವೆರಡು ಹೆಡರ್ ಫೈಲ್ಸ್. ಹೌದಾ? iostream.h means input output stream header file ಅಂತ ಅರ್ಥ. ಈ ಹೆಡರ್ ಫೈಲ್ ಅನ್ನ ಇನ್ಪುಟ್ ಮತ್ತೆ ಔಟ್ಪುಟ್ ಆಪರೇಷನ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. conio.h ಅಂದ್ರೆ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅಂತ ಅರ್ಥ. ಈ ಹೆಡರ್ ಫೈಲ್ ಅನ್ನ ಇನ್ಪುಟ್ ಕೊಟ್ಟಾಗ ಔಟ್ಪುಟ್ ನನಗೆ ಅದೇ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗಬೇಕು ಅಂತಂದ್ರೆ conio.h ಹೆಡರ್ ಫೈಲ್ ಅನ್ನ ಯೂಸ್ ಮಾಡ್ತೀವಿ. ಹೌದಾ? ಕ್ಲಾಸ್ ಈಸ್ ಅ ಕೀವರ್ಡ್. fun overload is the name of that class. ಹೌದಾ? ಇಲ್ಲಿ access specifier ನಾನು ಏನು ತಗೊಂಡಿದ್ದೀನಿ? ಪಬ್ಲಿಕ್ ಅಂತ ಹೇಳಿ ತಗೊಂಡಿದ್ದೀನಿ. ಪಬ್ಲಿಕ್ access specifier ನಲ್ಲಿ 3 ಮೆಂಬರ್ ಫಂಕ್ಷನ್ಸ್ ಇದಾವೆ. ಒಂದು ಏರಿಯಾ, ಇನ್ನೊಂದು ಕೂಡ ಏರಿಯಾ, ಇನ್ನೊಂದು ಕೂಡ ಏರಿಯಾ. ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇದೇ ನಾನು ಹೇಳ್ತಿರ್ತಕ್ಕಂಥ ಕಾನ್ಸೆಪ್ಟ್. ಯಾವುದು? ಫಂಕ್ಷನ್ ಓವರ್ಲೋಡಿಂಗ್. ದ ನೇಮ್ ಆಫ್ ದ ಫಂಕ್ಷನ್ ಶುಡ್ ಬಿ ಸೇಮ್ with different number of arguments. Function 1 is having only one argument, function 2 is having 2 arguments, function 3 is also having 2 arguments, but second function and third functions are having different data type of arguments. ಹೌದಾ? ಇಲ್ಲಿ ನೋಡಿ, ನಾನು 3 ಫಂಕ್ಷನ್ಸ್ ಅನ್ನ ತಗೊಂಡಿದ್ದೀನಿ. 3 ಫಂಕ್ಷನ್ಸ್ ನೇಮ್ ಏನಿದಾವೆ? ಏರಿಯಾನೇ ಇದಾವೆ. ರಿಟರ್ನ್ ಟೈಪ್ 3 ಫಂಕ್ಷನ್ಸಿಗೂ ಡಿಫರ್ ಇದಾವೆ. ಫಸ್ಟ್ ಏರಿಯಾ ಫಂಕ್ಷನಿಗೆ ಇಂಟಿಜರ್ ರಿಟರ್ನ್ ಟೈಪ್ ಇದೆ, ಸೆಕೆಂಡ್ ಏರಿಯಾ ಫಂಕ್ಷನಿಗೆ ಫ್ಲೋಟ್ ರಿಟರ್ನ್ ಟೈಪ್ ಇದೆ, ಥರ್ಡ್ ಏರಿಯಾ ಫಂಕ್ಷನಿಗೆ ಡಬಲ್ ರಿಟರ್ನ್ ಟೈಪ್ ಇದೆ. ಹೌದಾ? ಫಸ್ಟ್ ಏರಿಯಾ ಫಂಕ್ಷನ್ ನಲ್ಲಿ ನಾನು ಪಾಸ್ ಮಾಡ್ತಿರ್ತಕ್ಕಂಥ ಆರ್ಗ್ಯುಮೆಂಟ್ ಬರೀ ಒಂದು ಮಾತ್ರ. ಸೆಕೆಂಡ್ ಫಂಕ್ಷನ್ ನಲ್ಲಿ ನಾನು ಪಾಸ್ ಮಾಡ್ತಿರ್ತಕ್ಕಂಥ ಆರ್ಗ್ಯುಮೆಂಟ್ಸ್ 2, ಒಂದು ಬಿ ಮತ್ತೆ ಒಂದು ಎಚ್ ಆಫ್ ದ ಡೇಟಾ ಟೈಪ್ ಫ್ಲೋಟ್. ಹೌದಾ? ಥರ್ಡ್ ಏರಿಯಾ ಫಂಕ್ಷನ್ ನಲ್ಲಿ ನಾನು ಪಾಸ್ ಮಾಡ್ತಿರ್ತಕ್ಕಂಥ ಆರ್ಗ್ಯುಮೆಂಟ್ಸ್ 2, ಒಂದು ಎಲ್ ಒಂದು ಬಿ ಆಫ್ ದ ಡೇಟಾ ಟೈಪ್ ಡಬಲ್. ಹೌದಾ? ಫಸ್ಟ್ ಏರಿಯಾನಲ್ಲಿ ನಾನು ಏರಿಯಾ ಆಫ್ ದ ಸ್ಕ್ವೇರ್ ಅನ್ನ ಫೈಂಡ್ ಔಟ್ ಮಾಡ್ತಿದ್ದೀನಿ. ಸೆಕೆಂಡ್ ಏರಿಯಾ ಫಂಕ್ಷನ್ ನಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಅನ್ನ ಫೈಂಡ್ ಔಟ್ ಮಾಡ್ತಿದ್ದೀನಿ. ಥರ್ಡ್ ಫಂಕ್ಷನ್ ನಲ್ಲಿ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಅನ್ನ ಫೈಂಡ್ ಔಟ್ ಮಾಡ್ತಿದ್ದೀನಿ. ಹೌದಾ? ಇದು ಏನು? ಫಂಕ್ಷನ್ ಓವರ್ಲೋಡಿಂಗ್ ಕಾನ್ಸೆಪ್ಟ್. ಹೌದಾ? ಈ 3 ಫಂಕ್ಷನ್ಸ್ ಅನ್ನ ನಾನು ಕ್ಲಾಸ್ ಫನ್ ಓವರ್ಲೋಡ್ ನಲ್ಲಿ ಬರೆದಿದ್ದೀನಿ. ಕ್ಲಾಸ್ ಈಸ್ ಎಂಡೆಡ್ ವಿತ್ ಓಪನಿಂಗ್ ಫ್ಲವರ್ ಬ್ರೇಸ್, contains opening flower brace ended with closing flower brace as well as semicolon. Now the execution starts from the main method. Int main is the main method with a return type integer and opening flower brace. CLR SCR is the function is going to clear the screen. ಈಗ ಹಿಂದೆ ಕೊಟ್ಟಿರ್ತಕ್ಕಂಥ ಪ್ರೋಗ್ರಾಮ್ ನಲ್ಲಿನ ಔಟ್ಪುಟ್ ನನಗೆ ಬರದೆ ಈಗ ಹೊಸ ಪ್ರೋಗ್ರಾಮ್ ಔಟ್ಪುಟ್ ನನಗೆ ಬರಬೇಕಾಗಿತ್ತು ಅಂತಂತಂದ್ರೆ CLR SCR ಫಂಕ್ಷನ್ ಹಾಕಿದಾಗ ಆಟೋಮೆಟಿಕಲಿ ಹಿಂದಿನ ಪ್ರೋಗ್ರಾಮದ ಔಟ್ಪುಟ್ ಇರೇಸ್ ಆಗಿ ನನಗೆ ಹೊಸ ಪೇಜ್ ಓಪನ್ ಆಗುತ್ತೆ. ಅದಕ್ಕೆ ನಾನು ಏನನ್ನ ಯೂಸ್ ಮಾಡಬೇಕು? CLR SCR ಫಂಕ್ಷನ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಲೈನ್ ಈಸ್
Fun overload F1 ended with semicolon. Here F1 is the object for the class fun overload. ನಾನು ಪ್ರತಿ ಕ್ಲಾಸ್ ಪ್ರೋಗ್ರಾಮ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು ಅಂದಾಗ ಕಂಪಲ್ಸರಿ ನಾನು ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಲೇಬೇಕು. ಆ ಆಬ್ಜೆಕ್ಟ್ ಯಾವುದಕ್ಕೆ ಕ್ರಿಯೇಟ್ ಮಾಡಬೇಕು? ನಾನು ಯಾವ್ದು ಕ್ಲಾಸ್ ಬರ್ದಿರ್ತೀನಲ್ಲ ಆ ಕ್ಲಾಸಿಗೆ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ನಾನಿಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದು F1 ಅಂತ. ಹೌದಾ? ಯಾಕೆ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಆ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಡೇಟಾ ಮೆಂಬರ್ಸ್ ಮತ್ತೆ ಮೆಂಬರ್ ಫಂಕ್ಷನ್ಸ್ ಅನ್ನ ನನಗೆ ಔಟ್ಸೈಡ್ ದ ಕ್ಲಾಸ್ ಆಕ್ಸೆಸ್ ಮಾಡ್ಕೋಬೇಕು. ಹೌದಾ? ಔಟ್ಸೈಡ್ ದ ಕ್ಲಾಸ್ ನಾನು ಆಕ್ಸೆಸ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಫಂಕ್ಷನ್ ದಲ್ಲಿರ್ತಕ್ಕಂಥ ಡೇಟಾ ಐಟಮ್ಸ್ ಅನ್ನ ಮತ್ತೆ ಫಂಕ್ಷನ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಆಕ್ಸೆಸ್ ಮಾಡ್ಕೋಬೇಕಾಗಿತ್ತು ಅಂದಾಗ ಆ ಆಬ್ಜೆಕ್ಟ್ ಥ್ರೂ ನಾನು ಆಕ್ಸೆಸ್ ಮಾಡ್ಕೋಬೇಕು. ಆಬ್ಜೆಕ್ಟ್ ನೇಮ್ ಡಾಟ್ ಮೆಂಬರ್ ಫಂಕ್ಷನ್ ನೇಮ್ ವಿತ್ ಆರ್ಗ್ಯುಮೆಂಟ್ ಲಿಸ್ಟ್. ಇದು ನನಗೆ ಸಿಂಟ್ಯಾಕ್ಸ್. ಆಲ್ರೆಡಿ ನೀವು ಇದನ್ನ ಕ್ಲಾಸ್ ಅಂಡ್ ಆಬ್ಜೆಕ್ಟ್ ನಲ್ಲಿ ಕಲ್ತಿದ್ದೀರಿ. ಹೌದಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗ್ತಿರ್ತಕ್ಕಂಥ ಲೈನ್ ಯಾವುದು? ಸಿ ಔಟ್ ಏರಿಯಾ ಆಫ್ ಸ್ಕ್ವೇರ್ ವಿದಿನ್ ದ ಡಬಲ್ ಕೊಟೇಶನ್ ಇದ್ದಿದ್ದು ಆಸ್ ಇಟ್ ಈಸ್ ನನಗೆ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಪ್ರಿಂಟ್ ಆಗತ್ತೆ. ಆಲ್ರೆಡಿ ನಾನು ಔಟ್ಪುಟ್ ಅನ್ನು ಕೂಡ ಇಲ್ಲಿ ಬರ್ದಿದ್ದೀನಿ. ಹೌದಾ? ಏರಿಯಾ ಆಫ್ ಸ್ಕ್ವೇರ್ ಕೂಲನ್ ಅದು ಡಬಲ್ ಕೊಟೇಶನ್ ಅಲ್ಲಿ ಇರೋದ್ರಿಂದ ಅದು ಆಸ್ ಇಟ್ ಈಸ್ ನನಗೆ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಪ್ರಿಂಟ್ ಆಗತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಆಂಗಲ್ ಬ್ರೇಕೆಟ್ಸ್ ಇದಾವೆ. F1 ಡಾಟ್ ಏರಿಯಾ ಆಫ್ 10 ಆ ಲೈನ್ ನನಗೆ ಎಕ್ಸಿಕ್ಯೂಟ್ ಆಗಬೇಕು. ಆ ಲೈನ್ ಎಕ್ಸಿಕ್ಯೂಟ್ ಆಗಬೇಕಾಗಿತ್ತು ಅಂತಂದಾಗ F1 ಡಾಟ್ ಅಂದ್ರೆ ಆಬ್ಜೆಕ್ಟ್ ನೇಮ್ ಡಾಟ್ ಫಂಕ್ಷನ್ ನೇಮ್ ವಿತ್ ಆರ್ಗ್ಯುಮೆಂಟ್ ಲಿಸ್ಟ್. ಒಂದೇ ಆರ್ಗ್ಯುಮೆಂಟ್ ಅನ್ನು ನಾನು ಪಾಸ್ ಮಾಡ್ತಿರೋದ್ರಿಂದ ನನ್ನ ಕರ್ಸರ್ ಎಲ್ಲಿಗೆ ಮೂವ್ಮೆಂಟ್ ಆಗಬೇಕು? ಫಸ್ಟ್ ಲೈನ್ ಇಂದ ಅದು ಕಂಪೈಲ್ ಮಾಡ್ಕೋತ ಬರ್ತೈತಿ. ಹೌದಾ? ಫಸ್ಟ್ ನೋಡ್ರಿ, ಹೆಡರ್ ಫೈಲ್ ಇದೆ, ಕ್ಲಾಸ್ ಫನ್ ಓವರ್ಲೋಡ್ ಪಬ್ಲಿಕ್ ಸೆಕ್ಷನ್ ಅಲ್ಲಿ 3 ಫಂಕ್ಷನ್ಸ್ ಇದಾವೆ. ಫಸ್ಟ್ ಫಂಕ್ಷನ್ ಅಂದ್ರೆ ನಾನು ಏರಿಯಾದಲ್ಲಿ ಒಂದು ಆರ್ಗ್ಯುಮೆಂಟ್ ಅನ್ನ ಪಾಸ್ ಮಾಡ್ತಿರೋದ್ರಿಂದ ಒಂದು ಆರ್ಗ್ಯುಮೆಂಟ್ ಇದ್ದಿದ್ದ ಫಂಕ್ಷನ್ ಜೊತೆ ಅದು ಏನಾಗಬೇಕು? ಮ್ಯಾಚ್ ಆಗಬೇಕು. ಇಂಟ್ ಏರಿಯಾ ಇಂಟ್ ಎ ವೇರಿಯೇಬಲ್ ಇದ್ದಲ್ಲಿ 10 ಅಂತ ಹೇಳಿ ಸ್ಟೋರ್ ಆಗಬೇಕು. ಹೌದಾ? ಅಂದ್ರೆ 10 ಅನ್ನ ನಾನು ಇಂಟ್ ಎ ದಲ್ಲಿ ಪಾಸ್ ಮಾಡ್ತಿದ್ದೀನಿ ಅಂತ ಅರ್ಥ. ಹೌದಾ? ಅಂದ್ರೆ ರಿಟರ್ನ್ ಎ ಇಂಟು ಎ ಅಂದ್ರೆ 10 ಇಂಟು 10 ನನಗೆ ವ್ಯಾಲ್ಯೂ ಏನಾಗತ್ತೆ? 100 ಆಗತ್ತೆ. ದಟ್ 100 ಈಸ್ ರಿಟರ್ನ್ ಬ್ಯಾಕ್ ಟು ದ ಮೇನ್ ಮೆಥಡ್. ಹೌದಾ? F1 ಡಾಟ್ ಏರಿಯಾ ವಿದಿನ್ ದ ಬ್ರಾಕೆಟ್ 10 ಇದ್ದಲ್ಲಿ ನನಗೆ ಏನ್ ಬಂದು ಸ್ಟೋರ್ ಆಗ್ಬೇಕು? ವ್ಯಾಲ್ಯೂ 100 ಬಂದು ಸ್ಟೋರ್ ಆಗಬೇಕು. ಇಲ್ಲಿ 100 ಇದೆ. ಹೌದಾ? ಅಂದ್ರೆ ಎಕ್ಸಿಕ್ಯೂಷನ್ ಕರೆಕ್ಟ್ ಆಗ್ತಿದೆ ಅಂತ ಅರ್ಥ. ನೆಕ್ಸ್ಟ್ ಲೈನ್ ಈಸ್ ಎಂಡೆಲ್. ಹೌದಾ? ಸಾರಿ, ನೆಕ್ಸ್ಟ್ ಲೈನ್ ಅಲ್ಲ, ಬಿಫೋರ್ 10 ಆದ ನಂತರ ನಾನು ಆಂಗಲ್ ಬ್ರಾಕೆಟ್ ಹಾಕಿ ಎಂಡೆಲ್ ಅನ್ನ ಬರ್ದಿದ್ದೀನಿ. ಎಂಡೆಲ್ ಯಾಕೆ ಬರಿಬೇಕು ಅಂತಂದ್ರೆ ನನಗೆ ಕರ್ಸರ್ ಆಟೋಮೆಟಿಕಲಿ ನೆಕ್ಸ್ಟ್ ಲೈನಿಗೆ ಮೂವ್ಮೆಂಟ್ ಆಗಬೇಕು. ಹೌದಾ? ನೆಕ್ಸ್ಟ್ ಲೈನ್ ಈಸ್ ಸಿ ಔಟ್ ವಿದಿನ್ ದ ಬ್ರಾಕೆಟ್ ಏರಿಯಾ ಆಫ್ ಟ್ರಯಾಂಗಲ್ ಕೂಲನ್ ಆಸ್ ಇಟ್ ಈಸ್ ಪ್ರಿಂಟೆಡ್ ಇನ್ ದ ಔಟ್ಪುಟ್ ಸ್ಕ್ರೀನ್ ಬಿಕಾಸ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಡಬಲ್ ಕೊಟೇಶನ್. ಹೌದಾ? ಇದು ನನಗೆ ಆಸ್ ಇಟ್ ಈಸ್ ಔಟ್ಪುಟ್ ಸ್ಕ್ರೀನ್ ನಲ್ಲಿ ಪ್ರಿಂಟ್ ಆಗಬೇಕು. ಯಾಕೆ ಅಂತಂದಾಗ ಇದು ನನಗೆ ಡಬಲ್ ಕೊಟೇಶನ್ ನಲ್ಲಿದೆ. ಹೌದಾ? ನೆಕ್ಸ್ಟ್ ನೋಡಿ, F1 ಡಾಟ್ ಏರಿಯಾ ವಿದಿನ್ ದ ಬ್ರಾಕೆಟ್ 2.0, 3.0. ಹೌದಾ? ನೋಡಿ, ನನಗೆ ಕ್ಲಾಸ್ ನಲ್ಲಿ 3 ಮೆಥಡ್ಸ್ ಇದಾವೆ. 3 ಮೆಥಡ್ಸ್ ನಲ್ಲಿ ಪ್ಯಾರಾಮೀಟರ್ 2 ಇರೋ ಫಂಕ್ಷನ್ ಎಷ್ಟಿದಾವೆ? 2 ಇದಾವೆ. ಹೌದಾ? ಒಂದು ಫ್ಲೋರ್ ತಗೊಂಡಿದ್ದೀನಿ ಡೇಟಾ ಟೈಪ್, ಇನ್ನೊಂದು ಡಬಲ್ ತಗೊಂಡಿದ್ದೀನಿ. F1 ಡಾಟ್ ಏರಿಯಾ 2.0, 3.0 ಎರಡು ಪ್ಯಾರಾಮೀಟರ್ಸ್ ಅನ್ನ ಪಾಸ್ ಮಾಡ್ತಿದ್ದೀನಿ. ಏರಿಯಾ ಫಸ್ಟ್ ಚೆಕ್ ಆಗತ್ತೆ, ಇಂಟ್ ಎ ಅಲ್ಲಿ ಒಂದೇ ಪ್ಯಾರಾಮೀಟರ್ ಇದೆ, ಅದು ಎಕ್ಸಿಕ್ಯೂಟ್ ಆಗಲ್ಲ. ನೆಕ್ಸ್ಟ್ ಬರುತ್ತೆ ಫ್ಲೋಟ್ ಏರಿಯಾ. ಹೌದಾ? ಫ್ಲೋಟ್ ಏರಿಯಾನಲ್ಲಿ ನಾನು 2 ಪ್ಯಾರಾಮೀಟರ್ಸ್ ಅನ್ನ ತಗೊಂಡಿದ್ದೀನಿ, ಮ್ಯಾಚ್ ಮಾಡುತ್ತೆ. ಎರಡೂ ಫ್ಲೋಟಿಂಗ್ ಪಾಯಿಂಟ್ಸ್ ನಂಬರ್ ಇರೋದ್ರಿಂದ ಅದು ಮ್ಯಾಚ್ ಆಗಿ ಅಲ್ಲಿ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಹೌದಾ? ಬಿ 2.0 ಇರುತ್ತೆ. ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಅಂದ್ರೆ ಪಾಯಿಂಟ್ ಡೆಸಿಮಲ್ ನಂಬರ್ ದಲ್ಲಿರುತ್ತೆ. ನೆಕ್ಸ್ಟ್ ಫ್ಲೋಟ್ ಎಚ್ ನಲ್ಲಿ ಏನ್ ವ್ಯಾಲ್ಯೂ ತಗೊಳುತ್ತೆ? 3.0 ವ್ಯಾಲ್ಯೂನ ತಗೊಳುತ್ತೆ. ಹೌದಾ? ಈಗ ನೋಡಿ, ರಿಟರ್ನ್ 0.5 ಇಂಟು ಬಿ ಇಂಟು ಎಚ್. ಬಿ ನಲ್ಲಿ ನನಗೆ ಎಷ್ಟು ವ್ಯಾಲ್ಯೂ ಸ್ಟೋರ್ ಆಗಿದೆ? 2.0 ಸ್ಟೋರ್ ಆಗಿದೆ. ಎಚ್ ನಲ್ಲಿ ಎಷ್ಟು ವ್ಯಾಲ್ಯೂ ಸ್ಟೋರ್ ಆಗಿದೆ? 3.0 ಸ್ಟೋರ್ ಆಗಿದೆ. 0.5 ಅಂದ್ರೆ 1/2 ಇಂಟು 2 ಇಂಟು 3 ಅಂದ್ರೆ 2 ಗೆಟ್ ಕ್ಯಾನ್ಸಲ್ 3. The answer is 3. That 3 is return for the int main method in the cout statement. ಹೌದಾ? ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಕೂಲನ್ ಆಸ್ ಇಟ್ ಈಸ್ ನನಗೆ ಆಲ್ರೆಡಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಪ್ರಿಂಟ್ ಆಗಿದೆ. F1 ಡಾಟ್ ಏರಿಯಾ ವಿದಿನ್ ದ ಬ್ರಾಕೆಟ್ 2.0, 3.0 ಇದ್ದಲ್ಲಿ ನನಗೆ ಆನ್ಸರ್ 3 ಅಂತ ಹೇಳಿ ಪ್ರಿಂಟ್ ಆಗಬೇಕು. ಅಂದ್ರೆ ಆನ್ಸರ್ 3 ಅಂತ ಹೇಳಿ ಪ್ರಿಂಟ್ ಆಗಬೇಕು. ಪ್ರಿಂಟ್ ಆಗಿದೆ. ಹೌದಾ? ಎಂಡೆಲ್. ನೆಕ್ಸ್ಟ್ ದ ಕರ್ಸರ್ ವಿಲ್ ಕಮ್ ಟು ದ ನೆಕ್ಸ್ಟ್ ಲೈನ್. ರೈಟ್?
The next executable statement is cout angle bracket within the double quotation area of rectangle colon, that is printed as it is in the output screen because which is present in the double quotation. f1 dot area ಇಲ್ಲಿಯೂ ಕೂಡ ಎರಡು ಪ್ಯಾರಾಮೀಟರ್ಸ್ ಅನ್ನ ಪಾಸ್ ಮಾಡ್ತಿದೀವಿ, ಎರಡು ಆರ್ಗ್ಯುಮೆಂಟ್ಸ್ ಅನ್ನ ಪಾಸ್ ಮಾಡ್ತಿದೀವಿ. ಎರಡು ಆರ್ಗ್ಯುಮೆಂಟ್ಸ್ ಕೂಡ ಡೆಸಿಮಲ್ ಪಾಯಿಂಟ್ ನಲ್ಲಿ ಇದಾವೆ. ಹೌದಾ? ಆಲ್ರೆಡಿ ಫಸ್ಟ್ ಎರಡು ಮೆಥಡ್ಸ್ ಅನ್ನ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಅಂದ್ರೆ ಮೆಂಬರ್ ಫಂಕ್ಷನ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಅದೇನಾಗತ್ತೆ, f1 ಡಾಟ್ ಏರಿಯಾ ಅಂದ ತಕ್ಷಣ ಪಬ್ಲಿಕ್ ಸೆಕ್ಷನ್ಗೆ ಹೋಗಿ ಫಸ್ಟ್ ಇಂಟ್ ಏರಿಯಾಕ್ಕೆ ಮ್ಯಾಚ್ ಆಗತ್ತೆ, ಅಲ್ಲಿ ಮ್ಯಾಚ್ ಆಗಲ್ಲ. ನೆಕ್ಸ್ಟ್ ಚೆಕ್ ಮಾಡುತ್ತೆ ಸೆಕೆಂಡ್ ಫಂಕ್ಷನಿಗೆ, ಅಲ್ಲೂ ಮ್ಯಾಚ್ ಆಗಲ್ಲ. ನೆಕ್ಸ್ಟ್ ಥರ್ಡ್ ಫಂಕ್ಷನಿಗೆ ಚೆಕ್ ಮಾಡುತ್ತೆ, ಅಲ್ಲಿ ಥರ್ಡ್ ಫಂಕ್ಷನ್ ಮ್ಯಾಚ್ ಆಗುತ್ತೆ. ಡಬಲ್ ಏರಿಯಾ ಡಬಲ್ ಎಲ್ ಕಾಮ ಡಬಲ್ ಬಿ, ಎಲ್ ಇನ್ ದ ಪ್ಲೇಸ್ ಆಫ್ ಎಲ್ 2.0 ಈಸ್ ಸ್ಟೋರ್ಡ್, ಇನ್ ದ ಪ್ಲೇಸ್ ಆಫ್ ಬಿ ದ ವ್ಯಾಲ್ಯೂ 3.0 ಈಸ್ ಸ್ಟೋರ್ಡ್. ಹೌದಾ? ಅಲ್ಲಿ ಎಲ್ ಇದ್ದಲ್ಲಿ 2.0 ಅಂತ ಹೇಳಿ ಸ್ಟೋರ್ ಆಗುತ್ತೆ, ಬಿ ಇದ್ದಲ್ಲಿ 3.0 ಅಂತ ಹೇಳಿ ಸ್ಟೋರ್ ಆಗುತ್ತೆ. ಆ ರೀತಿ ಸ್ಟೋರ್ ಆದಾಗ ರಿಟರ್ನ್ ಎಲ್ ಇಂಟು ಬಿ. ರೆಕ್ಟಾಂಗಲ್ ಫಾರ್ಮುಲಾ ನನಗೇನಿದೆ, ಲೆಂತ್ ಇಂಟು ಬ್ರೆಡ್ತ್ ಅಂತ ಇದೆ. ಹೌದಾ? ಎಲ್ ಈಸ್ ನಥಿಂಗ್ ಬಟ್ ಲೆಂತ್, ಬಿ ಈಸ್ ನಥಿಂಗ್ ಬಟ್ ಬ್ರೆಡ್ತ್. ಹೌದಾ? ಎಲ್ ಇಂಟು ಬಿ 2 ಇಂಟು 3 ಈಸ್ ಈಕ್ವಲ್ಸ್ ಟು 6. ದ ವ್ಯಾಲ್ಯೂ 6 ಈಸ್ ರಿಟರ್ನ್ ಟು ದ ಮೇನ್ ಮೆಥಡ್, ದಟ್ ಈಸ್ f1 ಡಾಟ್ ಏರಿಯಾ ವಿದಿನ್ ದ ಬ್ರೆಕೆಟ್ 2.0, 3.0. ಆ ಸ್ಪೇಸ್ ನಲ್ಲಿ ನನಗೆ ವ್ಯಾಲ್ಯೂ 6 ಬಂದು ಸ್ಟೋರ್ ಆಗುತ್ತೆ. ಆಲ್ರೆಡಿ ನಿಮಗೆ ಔಟ್ಪುಟ್ ಸ್ಕ್ರೀನ್ ನಲ್ಲಿ ಏರಿಯಾ ಆಫ್ ರೆಕ್ಟಾಂಗಲ್ ಕೂಲನ್ ಅದು ಪ್ರಿಂಟ್ ಆಗಿರುತ್ತೆ. ಅದರದ್ದು ನೆಕ್ಸ್ಟ್ ಏನಾಗುತ್ತೆ, 6 ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಎಂಡೆಲ್ ಇದೆ. ಎಂಡೆಲ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ದ ಕರ್ಸರ್ ವಿಲ್ ಕಮ್ ಟು ದ ನೆಕ್ಸ್ಟ್ ಲೈನ್ ಆಟೋಮೆಟಿಕಲಿ ವಿತೌಟ್ ಪ್ರೆಸ್ಸಿಂಗ್ ದ ಎಂಟರ್ ಕೀ. ನಾನು ಕೀಬೋರ್ಡ್ನಲ್ಲಿ ಯಾವುದೇ ಎಂಟರ್ ಕೀನ ಪ್ರೆಸ್ ಮಾಡಲಿಲ್ಲ ಅಂತಂದಾಗೂ ಕೂಡ ನನ್ನ ಕರ್ಸರ್ ಆಟೋಮೆಟಿಕ್ ಆಗಿ ಏನು ಬರುತ್ತೆ, ನ್ಯೂ ಲೈನಿಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಎಂಡೆಲ್ ಅನ್ನ ಯೂಸ್ ಮಾಡ್ತೀನಿ ಪ್ರೋಗ್ರಾಮಿಂಗ್ನಲ್ಲಿ. ಹೌದಾ? ನೆಕ್ಸ್ಟ್ ಎಕ್ಸಿಕ್ಯೂಟೇಬಲ್ ಲೈನ್ ಈಸ್ ರಿಟರ್ನ್ 0. ಇಂಟ್ ಅಂತ ಹೇಳಿ ನಾನು ರಿಟರ್ನ್ ಟೈಪ್ ತಗೊಂಡಾಗ ದಟ್ ಶುಡ್ ರಿಟರ್ನ್ ಎನಿ ವ್ಯಾಲ್ಯೂಸ್. ಹೌದಾ? ಅಲ್ಲಿ ನಾನು ರಿಟರ್ನ್ ವ್ಯಾಲ್ಯೂಸ್ ಅನ್ನ ಬರೀಲೇಬೇಕು. ಸೊ ನಾನಲ್ಲಿ ಯಾವುದೋ ವ್ಯಾಲ್ಯೂಸ್ ರಿಟರ್ನ್ ಮಾಡದೇ ಇರೋದ್ರಿಂದ ರಿಟರ್ನ್ 0 ಅಂತ ಹೇಳಿ ಬರೀತೀನಿ. ಹೌದಾ? ನೆಕ್ಸ್ಟ್ ಗೆಟ್ ಸಿ ಎಚ್ ಫಂಕ್ಷನ್ ಎಂಡೆಡ್ ವಿತ್ ಸೆಮಿಕೋಲನ್. ಗೆಟ್ ಸಿ ಎಚ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾನು ಕಂಪೈಲ್ ಮಾಡ್ತೀನಿ. ಹೌದಾ? 0 ಎರರ್ ಬರುತ್ತೆ. ರನ್ ಮಾಡ್ತೀನಿ, ಇನ್ಪುಟ್ಸ್ ಅನ್ನ ಕೊಡ್ತೀನಿ, ಔಟ್ಪುಟ್ ನನಗೆ ಅಪಿಯರ್ ಆಗಬೇಕು. ಹೌದಾ? ಅದೇ ಸೇಮ್ ಪೇಜ್ ನಲ್ಲಿ ಅಪಿಯರ್ ಆಗಬೇಕು. ಮತ್ತೆ ನಾನು ಔಟ್ಪುಟ್ ನೋಡ್ಲಿಕ್ಕೆ ಯಾವುದೇ ಕೀಸ್ ಅನ್ನು ಪ್ರೆಸ್ ಮಾಡಬಾರ್ದು. ಹೌದಾ? ಅಂದ್ರೆ ಅದೇ ಸೇಮ್ ಸ್ಕ್ರೀನ್ ನಲ್ಲಿ ನನಗೆ ಔಟ್ಪುಟ್ ಪ್ರಿಂಟ್ ಆಗಬೇಕಾಗಿತ್ತು ಅಂತಂದ್ರೆ ನಾನು ಗೆಟ್ ಸಿ ಎಚ್ ಅನ್ನ ಬರೀಬೇಕು. ಅಥವಾ ಅಲ್ಲಿ ನನಗೆ ಔಟ್ಪುಟ್ ಬೇಡ, ನಾನು ಮತ್ತೆ ಬೇರೆ ಕೀ ಪ್ರೆಸ್ ಮಾಡ್ಕೊಂಡು ಔಟ್ಪುಟ್ ನೋಡ್ತೀನಿ ಅಂತಂದಾಗ ಗೆಟ್ ಸಿ ಎಚ್ ಬರೆಯೋದು ನೆಸಸರಿ ಇಲ್ಲ. ಗೆಟ್ ಸಿ ಎಚ್ ಯಾಕೆ ಬರಿತೀವಿ, ಸೇಮ್ ಸ್ಕ್ರೀನ್ ನಲ್ಲಿ ನನಗೆ ಔಟ್ಪುಟ್ ಬರಬೇಕು, ಅದಕ್ಕೋಸ್ಕರ ಗೆಟ್ ಸಿ ಎಚ್ ಬರಿತೀವಿ. ಹೌದಾ? ಇದು ಏನು, ಈ ಪ್ರೋಗ್ರಾಮದ ಎಕ್ಸ್ಪ್ಲನೇಷನ್. ಈ ಪ್ರೋಗ್ರಾಮದ ಮೇನ್ ಥೀಮ್ ಏನು ಅಂತಂದ್ರೆ, 3 ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿದ್ದೀನಿ. 3 ಫಂಕ್ಷನ್ ಸೇಮ್ ನೇಮ್ ಇರುತ್ತೆ. ಅಂದ್ರೆ ಆಲ್ 3 ಫಂಕ್ಷನ್ಸ್ ಆರ್ ಹ್ಯಾವಿಂಗ್ ಸೇಮ್ ನೇಮ್ ಬಟ್ ಡಿಫರ್ ಇನ್ ನಂಬರ್ ಆಫ್ ಪ್ಯಾರಾಮೀಟರ್ಸ್, ಬಟ್ ಡಿಫರ್ ಇನ್ ನಂಬರ್ ಆಫ್ ಡೇಟಾ ಟೈಪ್ಸ್, ಬಟ್ ದ ಆಕ್ಟಿವಿಟಿ ಈಸ್ ಸೇಮ್ ಫಾರ್ ಆಲ್ ದೀಸ್ ಫಂಕ್ಷನ್ಸ್. ಹೌದಾ? ಇಲ್ಲಿ ನಾನು ಪ್ರೊಸೆಸ್ ಮಾಡ್ತಿರ್ತಕ್ಕಂಥ ವರ್ಕ್ ಏನು ಸೇಮ್. ಎಲ್ಲದಕ್ಕೂ ಕೂಡ ನಾನು ಏರಿಯಾನೇ ಫೈಂಡ್ ಔಟ್ ಮಾಡ್ತಿದ್ದೀನಿ. ಹೌದಾ? ಜಿಯೋಮೆಟ್ರಿಕಲ್ ಫಿಗರ್ಸ್ ಏರಿಯಾನ ಫೈಂಡ್ ಔಟ್ ಮಾಡ್ತಿದ್ದೀನಿ. ಜಿಯೋಮೆಟ್ರಿಕಲ್ ಫಿಗರ್ಸ್ ಯಾವ್ದು ತಗೊಂಡಿದ್ದೀನಿ, ನಾನು ಸ್ಕ್ವೇರ್ ತಗೊಂಡಿದ್ದೀನಿ, ಟ್ರಯಾಂಗಲ್ ತಗೊಂಡಿದ್ದೀನಿ, ರೆಕ್ಟ್ಯಾಂಗಲ್ ತಗೊಂಡಿದ್ದೀನಿ. 3 ನಾನು ಏರಿಯಾನ ಮಾತ್ರ ಫೈಂಡ್ ಔಟ್ ಮಾಡಬೇಕು. ಟಾಸ್ಕ್ ಈಸ್ ಸೇಮ್ ಫಾರ್ ಆಲ್ 3 ಜಿಯೋಮೆಟ್ರಿಕಲ್ ಫಿಗರ್ಸ್. ಫಂಕ್ಷನ್ ನೇಮ್ ಶುಡ್ ಬಿ ಸೇಮ್ ವಿತ್ ಡಿಫ್ರೆಂಟ್ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಆಸ್ ವೆಲ್ ಆಸ್ ಡಿಫ್ರೆಂಟ್ ಡೇಟಾ ಟೈಪ್ ಅನ್ನೋದನ್ನ ಮಾತ್ರ ನನಗಿಲ್ಲಿ ಹೇಳಬೇಕಾಗಿದೆ. ಹೌದಾ? ಈ ಪ್ರೋಗ್ರಾಮ್ನಲ್ಲಿ ನಾನು ಹೇಳ್ತಿರೋದಿಷ್ಟೇ. ಕ್ಲಾಸ್ ಅನ್ನ ಬರೆದಿದ್ದೀನಿ. ಆ ಕ್ಲಾಸ್ನಲ್ಲಿ 3 ಮೆಂಬರ್ ಫಂಕ್ಷನ್ಸ್ ಅನ್ನ ಬರೆದಿದ್ದೀನಿ. 3 ಮೆಂಬರ್ ಫಂಕ್ಷನ್ಸ್ ಅಲಾಂಗ್ ವಿತ್ ಕೋಡ್ ಇದೆ, ಅಂದ್ರೆ ಡೆಫಿನೇಷನ್ ಇದೆ. ನಾನು ಆ ಫಂಕ್ಷನ್ ನಲ್ಲಿ ಏನ್ ವರ್ಕ್ ಮಾಡಬೇಕಾಗಿರ್ತಕ್ಕಂಥ ಫಾರ್ಮುಲಾಸ್ ಅನ್ನ ಬರೆದಿದ್ದೀನಿ. ನೆಕ್ಸ್ಟ್ ಏನ್ ಬರೆದಿದ್ದೀನಿ, ಮೇನ್ ಕ್ಲಾಸ್ ಅನ್ನ ಕ್ಲೋಸ್ ಮಾಡಿದ್ದೀನಿ. ಕ್ಲಾಸ್ ಕ್ಲೋಸ್ ಮಾಡಕ್ಕೆ ಸಿಂಬಲ್ ಅನ್ನ ಏನ್ ಯೂಸ್ ಮಾಡಿದ್ದೀನಿ, ಕ್ಲೋಸಿಂಗ್ ಬ್ರೇಸ್ ವಿತ್ ಸೆಮಿಕೋಲನ್ ಅನ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಮೇನ್ ಮೆಥಡ್ ಅನ್ನ ಬರೆದಿದ್ದೀನಿ. ಮೇನ್ ಮೆಥಡಿಗೆ ಹಿಂದ್ಗಡೆ ಅಂದ್ರೆ ಬಿಫೋರ್ ಮೇನ್ ಇಂಟ್ ಅಂತ ಹೇಳಿ ಡೇಟಾ ಟೈಪ್ ಅನ್ನ ತಗೊಂಡಿದ್ದೀನಿ, ರಿಟರ್ನ್ ಟೈಪ್ ಅನ್ನ ತಗೊಂಡಿದ್ದೀನಿ. ಆ ರಿಟರ್ನ್ ಟೈಪಿಗೆ 0ನ ವ್ಯಾಲ್ಯೂ ರಿಟರ್ನ್ ಮಾಡ್ತಿದ್ದೀನಿ. ಅಲ್ಲಿ ಮೇನ್ ಮೆಥಡ್ ನಲ್ಲಿ ನಾನು ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯಾವುದಕ್ಕೆ, ಕ್ಲಾಸ್ ನೇಮ್ ಏನಿದೆಯಲ್ಲ ಆ ಕ್ಲಾಸ್ ನೇಮಿಗೆ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆ ಆಬ್ಜೆಕ್ಟ್ ಅನ್ನ ನಾನು ಎದಕ್ಕೆ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ, ಆ ಆಬ್ಜೆಕ್ಟ್ ಥ್ರೂ
ಕ್ಲಾಸ್ನಲ್ಲಿ ಇರ್ತಕ್ಕಂಥ ಡೇಟಾ ಮೆಂಬರ್ಸ್ ಮತ್ತು ಮೆಂಬರ್ ಫಂಕ್ಷನ್ಸನ್ನು ಆಕ್ಸೆಸ್ ಮಾಡ್ಕೋಬೇಕು. ಹೌದಾ? ಆ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ನನಗೆ ಸಿಂಟ್ಯಾಕ್ಸ್ ಏನಿದೆ, ಆಬ್ಜೆಕ್ಟ್ ನೇಮ್ ಡಾಟ್ ಮೆಂಬರ್ ಫಂಕ್ಷನ್ಸ್ ವಿದಿನ್ ದ ಬ್ರಾಕೆಟ್ ಆರ್ಗ್ಯುಮೆಂಟ್ ಲಿಸ್ಟ್. ಇಫ್ ಎನಿ ಆರ್ಗ್ಯುಮೆಂಟ್ಸ್ ಆರ್ ದೇರ್ ದೆನ್ ಓನ್ಲಿ ಆರ್ಗ್ಯುಮೆಂಟ್ಸ್ ಆರ್ ಆಕ್ಸೆಸ್ಡ್, ಅದರ್ವೈಸ್ ನೋ ಆಕ್ಸೆಸ್. ಓಕೆ, ಇಲ್ಲಿ ನೋಡಿ ಆರ್ಗ್ಯುಮೆಂಟ್ಸ್ ಎಲ್ಲದಕ್ಕೂ ಇದ್ದಾವೆ. ಸೊ ಆರ್ಗ್ಯುಮೆಂಟ್ಸನ್ನು ಆಕ್ಸೆಸ್ ಮಾಡ್ಕೊಂಡಿದ್ದೀನಿ, ಫಾರ್ಮುಲಾನ ಹಾಕಿದ್ದೀನಿ, ಅದಕ್ಕೆ ಆನ್ಸರ್ ಕೂಡ ಬಂದಿದೆ. ಓಕೆ, ಥ್ಯಾಂಕ್ ಯು.